ಗುರು MLA MLC ಎಲ್ಲ ಬಿಟ್ಟು ಯಾವ ರೀತಿಯಾಗಿ ಕಿತ್ತಾಡಿದ್ರು ಅನ್ನುವಂಥದ್ದು ಇಡೀ ಜಗತ್ತು ನೋಡ್ತು. ಯಾಕೆಂದರೆ 3 ಜನಕ್ಕೆ ಬುದ್ಧಿ ಹೇಳ್ಬೇಕಾದಂಥವ್ರು ಅವ್ರಿಗೆ ಅವರೇ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಹೊಡಿಬಡಿ ಮಾಡಿದ್ದು ಅದನ್ನು ಇಡೀ ಜಗತ್ತು ನೋಡ್ತು. ಆ ಬೀದರ್ನ KDP ಸಭೆಯಲ್ಲಾದಂಥ ವಿಚಾರ, ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ KDP ಸಭೆ. ಈಶ್ವರ್ ಖಂಡ್ರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬಿಡಿಸ್ಲಿಕ್ಕೂ ಆಗಲಿಲ್ಲ. ಆ ಹಂಗಾಮ ಆಗಿದ್ದಾದರೂ ಯಾಕೆ ಅನ್ನುವಂಥ ಕುತೂಹಲ ಇದೆಯಲ್ವಾ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಕಾಂಗ್ರೆಸ್ BJP ನಾಯಕರ ಗಲಾಟೆಗೆ ಕಾರಣ ಏನು? MLA ಮತ್ತು MLC ಕಿತ್ತಾಡ್ಕೊಂಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಗಲಾಟೆಗೆ ಕಾರಣ ಏನು? ಬಡಿ ಆಟಕ್ಕೆ, ಆ ಗುದ್ದಾಟಕ್ಕೆ ಕಾರಣವಾದಂಥ ಒಂದು ಲೇಔಟ್ ವಿಚಾರ ಇದೆಯಲ್ಲ, ಯಾವ ಲೇಔಟ್ ಅದು? ಬೀದರ್ನ ಚಿಕ್ಕಪೇಟೆ ಗ್ರಾಮದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ. ಬೀದರ್ನ ಚಿಕ್ಕಪೇಟೆ ಗ್ರಾಮದಲ್ಲಿ ಲೇಔಟ್ ನಿರ್ಮಾಣ, ನಾನಕ್ ಝೀರಾ ಟ್ರಸ್ಟ್ ಹೆಸರಿನಲ್ಲಿ 48 ಎಕರೆ ಲೇಔಟ್. ಅದು 48 ಎಕರೆ ಲೇಔಟ್. ಈ ಲೇಔಟ್ ಅಕ್ರಮ ಅಂತ BJPಯ ಆರೋಪ, BJP ಶಾಸಕರ ಆರೋಪ, ಅಕ್ರಮ ಇದು ಅಂತ. ಈ ಲೇಔಟ್ನಲ್ಲಿ 500ಕ್ಕೂ ಅಧಿಕ ನಿವೇಶನಗಳಿದ್ದಾವೆ. ಒಂದು ಫ್ಲಾಟ್ ಬೆಲೆ 50 ಲಕ್ಷದಿಂದ 1 ಕೋಟಿ ಇದೆ. ಒಂದು ಫ್ಲಾಟ್ ಬೆಲೆ 50 ಲಕ್ಷದಿಂದ 1 ಕೋಟಿ, 500 ನಿವೇಶನ. ಇದೇ ಲೇಔಟ್ ವಿಚಾರವಾಗಿ KDP ಸಭೆಯಲ್ಲಿ ಫೈಟ್ ಆಗಿರುವಂಥದ್ದು. ಶಾಸಕ ಸಿದ್ದು ಪಾಟೀಲ್ MLC ಭೀಮರಾವ್ ಪಾಟೀಲ್ ಜಗಳ ಆಡಿದ್ದಾರೆ. MLC ಭೀಮರಾವ್ ಪಾಟೀಲ್ ಇದ್ರಲ್ಲ, ಅವರ ಅಣ್ಣ ಅಲ್ಲಿ ಮುಂಚೆ MLA ಆಗಿದ್ದಂಥವ್ರು ರಾಜಶೇಖರ್ ಪಾಟೀಲ್ ಅವರು. ಈಗ ಇರುವಂಥದ್ದು ಅಲ್ಲಿ MLA ಸಿದ್ದು ಪಾಟೀಲ್ ಅವರು. ಇವರು MLC ಭೀಮರಾವ್ ಪಾಟೀಲ್. ಇವರಿಬ್ಬರು ಹೊಡೆದಾಡ್ಕೊಂಡು ಭೂ ಪರಿವರ್ತನೆ ಆಗದೆ ಲೇಔಟ್ ಅನುಮೋದನೆ ಆಗಿದೆ. ಭೂ ಪರಿವರ್ತನೆ ಆಗಬೇಕಲ್ಲ, ಭೂ ಪರಿವರ್ತನೆ ಆಗದೆ ಲೇಔಟ್ ಅನುಮೋದನೆ ಆಗಿದೆ. ಲೇಔಟ್ ಅಕ್ರಮ ರದ್ದು ಮಾಡಬೇಕು ಅಂತ ಒತ್ತಾಯವನ್ನು ಮಾಡಲಾಗ್ತಾ ಇದೆ BJP ಇಂದ. ಇದೇ ಇಲ್ಲಿ ಪ್ರಮುಖವಾಗಿ ಗಲಾಟೆಗೆ ಕಾರಣ ಆಗಿರೋದು. ನೋಡಿ ಯಾವ ರೀತಿಯಾಗಿ ಬಂದು MLC ಭೀಮರಾವ್ ಪಾಟೀಲ್ ಅವರು MLA ಮೇಲೆ ಹಲ್ಲೆಗೆ ಮುಂದಾದ್ರು ಅನ್ನುವಂಥದ್ದನ್ನ ಪಡೆದಾಡ್ಕೊಂಡ್ರು. ಅದಕ್ಕೆ ಕಾರಣ ಏನು? ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಅದೇ ಲೇಔಟ್ ಕಾರಣ ಆಗಿರುವಂಥದ್ದು. 500 ನಿವೇಶನ ಇದೆ. ಒಂದೊಂದು ಫ್ಲಾಟ್ ಬೆಲೆ 50 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಇದೆ. ಇವತ್ತು ಲೇಔಟ್ ಹಾಕಿ ಕಾನೂನು ಬಾಹಿರವಾಗಿ ಆ ಪ್ಲಾಟ್ಗಳನ್ನು ಮಾರಿ ದುಡ್ಡು ಮಾಡ್ಕೋತಾ ಇದ್ದಾರೆ. ಇದು ನ್ಯಾಯ ಇದೇನು? ಇದರಲ್ಲಿ ಬಹಳಷ್ಟು ಕೂಡ ತಾವು ನೋಡ್ಕೋತಾ ಇದ್ರಿ. ಇವತ್ತು ಯಾವಾಗ ಈ ಲೇಔಟ್ ಬಗ್ಗೆದಾಗ ನಾನು ಮಾತಾಡ್ತಿದ್ದೇನೆ ಅಂತಂದ್ರೆ ಅದು ಸಂಬಂಧಪಟ್ಟ ಸಚಿವರು ನನಗೆ ಉತ್ತರ ಕೊಡಬೇಕಾಗಿತ್ತು. ಮಾಜಿ ಸಚಿವರಂತ ರಾಜಶೇಖರ್ ಪಾಟೀಲ್ ಪುತ್ರ ಅಭಿಷೇಕ್ ಪಾಟೀಲು ಮತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ದಾರಂತೆ. ಅವರಿಗೆ ಸಿಟ್ಟು ಬಂದು ಈ ಥರ KDPನೂ ಕೂಡ ಹಾಳು ಮಾಡಿದರು. ತಾವು ನೋಡ್ಬೋದು. ಅದರಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರು. ಯಾವಾಗ ಈಶ್ವರ್ ಖಂಡ್ರೆ ಅವರು ಆ ಸಭೆಯ ಅಧ್ಯಕ್ಷರು ಕೆಳಗೆ ಇಳಿದು ಆ ಭೀಮರಾವ್ ಪಾಟೀಲಿಗೆ ಹಿಡಿಲಕ್ಕೆ ಬಂದರು, ಅವರಿಗೂ ಕೂಡ ದಬ್ಬಿದ್ದಾರೆ ಇವತ್ತು. ಅಂದ್ರೆ ಇದು ಇವ್ರು ಏನೇನು ತುಗ್ಲಾಕ್ ದರ್ಬಾರ್ ಇದೆ ಇವ್ರದ್ದು. ಏನಿದೆ ಇವ್ರೇನೇನು ದಾದಾಗಿರಿ ಮಾಡ್ತಾರ, ರೌಡಿಸಮ್ ಮಾಡ್ತಾರ? ಇವ್ರು ಯಾರು ಅಲ್ಲಿ ಹೋಗಿ ಅದಕ್ಕೆ ಇದು ಮಾಡೋದು? ಇವ್ರು ಬಿಸ್ನೆಸ್ ಮಾಡ್ಲಿಕ್ಕೆ ನಮಗೆ ಬೇರೆ ಕಡೆ ಸಿಕ್ಕಿಲ್ಲ. ಆ ಜನರ ಜಮೀನು ಕಬಳಿಸ್ಬೇಕಂತ ಅದೇ ಸಿಕ್ಕ್ಯದ ನಿಮ್ಗೆ. ಆ ಒಂದು ಜಾಗ ಆ ಸಮಾಜಕ್ಕೆ, ಆ ಧರ್ಮಕ್ಕೆ ಆಗ್ಬೇಕಂತ ನಂದು ಇಷ್ಟೇ ಇದೆ. ಅದೆಲ್ಲ ಬಿಟ್ಟು ಈ ಲೇಔಟ್ ಮಾಡಿ ನಾನು ಮಾರ್ತೀನಿ, ಇದು ಮಾಡ್ತೀನಿ ಅಂತಂದ್ರೆ ನಾವು ಇದು ಯಾವುದಕ್ಕೂ ಕೂಡ ಆಸ್ಪದ ಮಾಡಲ್ಲ. ಆ ಅಕ್ರಮ ಲೇಔಟು ಗುರುನಾನಕ್ ದೇವ್ ಟ್ರಸ್ಟ್ ಹೆಸರಿನ ಮೇಲೆ ಖರೀದಿಯಾಗಿರುವಂಥ 48.5 ಎಕರೆ ಜಮೀನಿನ ಲೇಔಟ್ ಇದೆ. ಹೆಚ್ಚು ಕಮ್ಮಿ ಅಷ್ಟು ದೊಡ್ಡ ಲೇಔಟ್ ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಇವತ್ತು ಒಂದು ಪ್ಲಾಟಿನ ಬೆಲೆ 50 ಲಕ್ಷದಿಂದ 1 ಕೋಟಿವರೆಗೆ ನಡೀತಾ ಇದೆ. ಅಲ್ಲಿ 500 ಮೇಲ್ಪಟ್ಟು ಪ್ಲಾಟ್ಗಳಿವೆ. ಅಂದರೆ ಎಷ್ಟು ದುಡ್ಡಿಂದು ಅವ್ಯವಹಾರ ಇದೆ ಅನ್ನೋದಕ್ಕೆ ಇದು ನಮಗೊಂದು ಸಾಕ್ಷಿ ಇದೆ. ಇವತ್ತು ನಾಳೆ ಅದು ಅಕ್ರಮ ಇದೆ ಅಂತ ಹೇಳಿ ಸಾಬೀತಾಯಿತು ಅಂದ್ರೆ ಅಲ್ಲಿ ನಮ್ಮ ಜನ, ಬೀದರ್ನ ಜನತೆ ಪ್ಲಾಟ್ ತೊಗೊಂಡು ಅಲ್ಲಿ ಮನೆ ಕಟ್ಟಿದ್ರು ಅಂದ್ರೆ ಅವತ್ತು ಡೆಮಾಲಿಷ್ ಆದಾಗ ಕಷ್ಟ ಆಗೋದು ಯಾರಿಗೆ? ಪ್ಲಾಟ್ ಮಾರಾಟ ಮಾಡಿ ಹೋಗಿದ್ದವ್ರು ರೊಕ್ಕ ತೊಗೊಂಡು ಹೋಗ್ಬಿಡ್ತಾರ. ಆದ್ರೆ ಯಾರು ಪ್ಲಾಟ್ ತೊಗೊಂಡು ನಮ್ಮ ಬೀದರ್ನ ಜನತೆ ಕಷ್ಟ ಅನುಭವಿಸ್ಬೇಕಾಗ್ತದ. ಅದಕ್ಕಾಗಿ ಆ ಅಕ್ರಮ ಆಗಿರುವಂಥ ಲೇಔಟನ್ನು ಕೂಡ ರದ್ದುಗೊಳಿಸಬೇಕು. 2 ವಿಷಯಗಳಿವೆ. ಒಂದು, ನಮ್ಮ ಶಾಸಕರ ಮೇಲೆ ಹಲ್ಲೆ ಮಾಡಿದವರಿಗೆ ಒಂದು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಶಾಸಕ ಸಿದ್ದು ಪಾಟೀಲ್ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ತಾ ಇದೆ. ನಾನಕ್ ಝೀರಾ ಟ್ರಸ್ಟ್ ಅವರಿಗೆ ಸೇರಿದ ಜಾಗ ಇದೆ. ಆ ಟ್ರಸ್ಟ್ ನಲ್ಲಿ ಅವರಿಗೆ ಸೇರಿದಂತ ಜಾಗ ಇದೆ. ಈ ಜಾಗವನ್ನ ಅಭಿಷೇಕ್ ಪಾಟೀಲ್ ಅಭಿವೃದ್ಧಿ ಮಾಡಿದ್ದಾರೆ. ಆ ಲೇಔಟ್ ಅನ್ನ ಅಭಿಷೇಕ್ ಪಾಟೀಲ್ ಅಭಿವೃದ್ಧಿ ಮಾಡಿದ್ದಾರೆ. 3 ವರ್ಷಗಳ ಹಿಂದೆ ಗುಡ ಅನುಮೋದನೆಯನ್ನ ಕೂಡ ಕೊಟ್ಟಿರುವಂತದ್ದು. 40% ನಿವೇಶನಗಳನ್ನ ರಿಲೀಸ್ ಮಾಡಿದ್ದಾರೆ ಅವರು. ಆಗ ಇವರು ನೋಡ್ಲಿಲ್ವಾ ಅಂತ ಕಾಂಗ್ರೆಸ್ನವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನೋಡ್ಲಿಲ್ವಾ ಅಂತ. ಸರ್ಕಾರದ ನಿಯಮದಂತೆ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ನಾನಕ್ ಝೀರಾ ಫೌಂಡೇಶನ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. BJPಗೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ.
ಕೌಂಟರ್ ಅಟ್ಯಾಕ್ ಅವರ ಸ್ಟೇಟ್ಮೆಂಟ್ಗೆ. ಅವಾಗ ಯಾಕೆ ನೋಡಲಿಲ್ಲ, ಅವಾಗ ಯಾಕೆ ಬರಲಿಲ್ಲ? ಇವ್ರ ಕಡೆಯವರೇ ಅಭಿವೃದ್ಧಿ ಮಾಡಿದ್ದು, 40% ಸೈಟ್ಗಳಿಗೆ ಆಲ್ರೆಡಿ ರಿಲೀಸ್ ಆಗಿದೆ ಅಂತೆಲ್ಲ ಹೇಳ್ತಿದ್ದ. ಆರೋಪ ಪ್ರತ್ಯಾರೋಪ, ಅವರು ಸರಿ ಇಲ್ಲ ನಾವು ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲವೂ ಕೂಡ ಕರೆಕ್ಟಾಗಿ ಆಗಿದೆ. 3 ವರ್ಷಗಳ ಹಿಂದೆ ಮಾತ್ರ ಪ್ರಶ್ನೆ ಮಾಡಲಿಲ್ಲ, ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ. ಅಭಿಷೇಕ್ ಅನ್ನುವಂಥವ್ರು ಅಭಿವೃದ್ಧಿ ಮಾಡಿದ್ರಲ್ಲ, ಆ ಟೈಮ್ನಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ರಾಜಶೇಖರ್ ಪಾಟೀಲ್, ಹುಮ್ನಾಬಾದ್ನ ಮಾಜಿ ಶಾಸಕ, ಬಿಜೆಪಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಜಶೇಖರ್ ಪಾಟೀಲ್, ಸರ್ಕಾರದಲ್ಲಿ ಏನೇನೆಲ್ಲ ನಿಯಮಗಳಿರ್ತವೆ ಆ ನಿಯಮದಂತೆ ನಾವು ಮಾಡ್ತಾ ಇದೀವಿ ಅಂತ. ಅಲ್ಲಿ ಗುರುನಾನಕ್ ದೇವ್ ಅದರದ್ದೇ ಆದಂತ ಒಂದು ಟ್ರಸ್ಟ್ ಇದೆ, ಅದ್ರ ಮಾಲೀಕರು ಅವರು. ಇಲ್ಲಿ ಅಭಿಷೇಕ್ ಪಾಟೀಲ್ ಅವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವ್ರ ಕೆಲಸ ಏನು, ಬರೀ ಡೆವಲಪ್ಮೆಂಟ್. ಅವ್ರು ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಮಾಡಬೇಕು. ಡೆವಲಪ್ಮೆಂಟ್ ಮಾಡಿದ್ರೆ ಇವ್ರು ಇಷ್ಟು ಅವರಷ್ಟೊಂದಿದೆ. ಈ ಪಾಟೀಲ್ ಪರಿವಾರದ, ಬಸವರಾಜ ಪಾಟೀಲ್ ಪರಿವಾರ ಆಗಲಿ, ರಾಜಶೇಖರ್ ಪಾಟೀಲ್ ಪರಿವಾರ ಆಗಲಿ, ಭೀಮರಾವ್ ಪಾಟೀಲ್ ಆಗಲಿ, ಯಾರು ಕೂಡ ಏನ್ ನಾವು ಸೇಲ್ ಡೀಡ್ ಮಾಡ್ಕೊಂಡಿದ್ದೇವಾ? ಸೇಲ್ ಮಾಡಿದ್ದಾರೆ ನಮಗವರು? ಏನೂ ಇಲ್ಲ. ಅಂದ್ರೆ ಈಗ ರೀರಾ ಆಗಿದೆ, ಅದಕ್ಕೆ ಏನು ಅವ್ರು ಏನು ಸರ್ಕಾರ ನಿಯಮ ಇದೆ, ನಿಯಮ ಪ್ರಕಾರ ಎಲ್ಲನೂ ಕೂಡ ಆಗಿದೆ. ಯಾವುದು ಕೂಡ ನಿಯಮ ಬಿಟ್ಟು ಆಗಿಲ್ಲ. ನಾನ್ ಕೇಳ್ತಾ ಇದ್ದೀನಿ, ಇವತ್ತು ಬಸವರಾಜ ಜಾಮಶೇಖರ್ ಕೂಡ ಅಧ್ಯಕ್ಷರು, ಹಿಂದೆ ಬಾಬು ವಾಲಿಯವರು ಇದ್ರು, ಅವಾಗ ಆಗಿರೋದು ಇದು ಕೆಲಸ. ಈಗಾಗಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿಲ್ಲ. ಅವ್ರದೇ ಸರ್ಕಾರ, ಭಾರತೀಯ ಜನತಾ ಪಕ್ಷ ಸರ್ಕಾರ, ಬಾಬು ವಾಲಿ ಅಧ್ಯಕ್ಷರು, ಮತ್ತೆ ಅವರೇ ತಾನೇ ಮಾಡಿದಾರಲ್ಲ. ಬೀದರ್ನ ಚಿಕ್ಕಪೇಟೆಯಲ್ಲಿ ಲೇಔಟ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಕ್ ಝೀರಾ ಫೌಂಡೇಶನ್ ಅಧ್ಯಕ್ಷರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಭೂಮಿ ಕಾನೂನುಬದ್ಧವಾಗಿ ಫೌಂಡೇಶನ್ಗೆ ಸೇರಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಫೌಂಡೇಶನ್ಗೆ ಸೇರಿದೆ ಅಂತ. ಟ್ರಸ್ಟ್ ಬೋರ್ಡ್ನ ಅಂಗೀಕಾರದಂತೆ ಅಭಿವೃದ್ಧಿಯನ್ನ ಮಾಡಲಾಗಿದೆ. ಗುಡಾದಿಂದ ವಸತಿ ವಿನ್ಯಾಸಕ್ಕೆ ಅನುಮತಿಯನ್ನ ಕೂಡ ಪಡೆಯಲಾಗಿದೆ. ಟ್ರಸ್ಟ್ಗೆ ಜಾಗದ ಮಾರಾಟ, ಅಡಮಾನದ ಅಧಿಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಟ್ರಸ್ಟ್ಗೆ ಜಾಗದ ಮಾರಾಟ ಮತ್ತು ಅಡಮಾನದ ಅಧಿಕಾರ ಇದೆ. ಫೌಂಡೇಶನ್ ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನ ಎಸಗಿಲ್ಲ. ಅನುದಾನ ರಹಿತ ಟ್ರಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಲೇಔಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ ಆಗ್ತಾ ಇದೆಯಲ್ಲ, ಸೊ ಆ ಟ್ರಸ್ಟ್ನವ್ರು ಏನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿಸಿದ್ವಿ. ಕಾನೂನು ಬಾಹಿರವಾಗಿ ನಾವು ಯಾವುದನ್ನು ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಕಡೆ ಗಲಾಟೆಗೆ ಕಾರಣ ಆಗಿತ್ತು MLC MLA ನಡುವೆ ಲೇಔಟ್ ವಿಚಾರ. ಆ ಲೇಔಟ್ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಅಭಿವೃದ್ಧಿ ಪಡಿಸಲಾಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಬಾಹಿರವಾಗಿ ಅಲ್ಲಿ ಯಾವುದೇ ಭೂ ಪರಿವರ್ತನೆ ಎಲ್ಲ ಆಗಿಲ್ಲ. ಕರೆಕ್ಟಾಗಿ ರೂಲ್ಸ್ಗಳು ಏನೇನಿದಾವೆ ಅವೆಲ್ಲವನ್ನು ಕೂಡ ಫಾಲೋ ಮಾಡಲಾಗಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಅಸಲಿಯಾಗಿ ಆಗಿರೋದೇನು? ಓಕೆ, ಆರೋಪ ಪ್ರತ್ಯಾರೋಪ ಅವರು ಇವರು ಮಾಡ್ತಿದ್ದಾರೆ, ಹೌದು. ಆದರೆ ಅಲ್ಲಿ ಅಸಲಿಯಾಗಿ ಕಾನೂನು ಬಾಹಿರವಾಗಿ ಏನಾದರೂ ಆಗಿದೆಯಾ? ಆ ಕಾರಣಕ್ಕೋಸ್ಕರ ಈ ಒಂದು ಆಕ್ರೋಶನ, ಅಥವಾ ಸರಿಯಾಗಿದ್ದೂ ಕೂಡ ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡ್ತಿದ್ದಾರಾ? ಪೃಥ್ವಿರಾಜ್, ಏನು ಮೊನ್ನೆ ಜನವರಿ 5ನೇ ತಾರೀಕಿನಂದು ನಡೆದಿರ್ತಕ್ಕಂಥ KDP ಸಭೆಯಲ್ಲಿ ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಮತ್ತೆ ಕಾಂಗ್ರೆಸ್ನ MLC ಆಗಿರ್ತಕ್ಕಂಥ ಭೀಮರಾವ್ ಪಾಟೀಲ್ ಅವರ ನಡುವೆ ಏನು ಗಲಾಟೆ ಆಗಿತ್ತು. ಈ ಗಲಾಟೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ, ಲೇಔಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದು ಏನು ಸಿದ್ದು ಪಾಟೀಲ್ ಅವರು ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಅಂದ್ರೆ ಬೀದರ್ನ ಚಿಕ್ಕಪೇಟ್ನಲ್ಲಿರ್ತಕ್ಕಂಥ ಸರ್ವೆ ನಂಬರ್ 30, 31 ಮತ್ತು 34ರಲ್ಲಿ ಇರ್ತಕ್ಕಂಥ 48 ಎಕರೆ ಲೇಔಟ್ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ರು. ಮತ್ತೆ ಕಳೆದ ವಿಧಾನಸಭೆಯಲ್ಲೂ ವಿಧಾನಸಭೆ ಚುನಾವಣೆಯಲ್ಲೂ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಸಂಬಂಧಪಟ್ಟಂತೆ ಶಾಸಕ ಸಿದ್ದು ಪಾಟೀಲ್ ಅವರು ಪ್ರಶ್ನೆಯನ್ನು ಕೂಡ ಮಾಡಿದ್ರಂತೆ. ಈ ಒಂದು ವಿಷಯವನ್ನ ಮತ್ತೆ ಏನು ಮೊನ್ನೆ ನಡೆದಿರ್ತಕ್ಕಂಥ KDP ಸಭೆಯಲ್ಲಿ ಕೂಡ ಪ್ರಶ್ನೆ ಮಾಡಿದ್ರಂತೆ. ಇದೇ ವಿಷಯಕ್ಕಾಗಿ ಏನು ಭೀಮರಾವ್ ಪಾಟೀಲ್ ಅವರು ಏನು ಶಾಸಕ ಸಿದ್ದು ಪಾಟೀಲ್ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಅಂತ ಏನು ಬಿಜೆಪಿ ನಾಯಕರು ಮತ್ತು ಬಿಜೆಪಿ
ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಏನು 1988ರಲ್ಲಿ ಈ ಒಂದು ಏನು ಲೇಔಟ್ ಭೂ ಪರಿವರ್ತನೆ ಆಗಿರ್ತದೆ. ಮತ್ತೆ ಈ ಒಂದು ಏನು ಶಾಸಕರ ಒಂದು ಪ್ರಶ್ನೆಗೂ ಕೂಡ ಏನು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಕೂಡ ಏನು ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಲೇಔಟ್ನ ಸರ್ವೆ ನಂಬರ್ 30 ಮತ್ತು 34ರ 48 ಏನು ಎಕರೆ ಭೂಮಿ ಏನಿದೆ, ಈ ಭೂಮಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿಯಮಬಾಹಿರವಾಗಿ ವಿನ್ಯಾಸಕ್ಕೆ ಅನುಮೋದನೆ ನೀಡಿದ್ದಾರೆ. ಮತ್ತೆ ರೇರಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ 40% ಏನು ನಿವೇಶನಗಳನ್ನ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಏನು 1988ರಲ್ಲಿ ಏನು ಭೂ ಪರಿವರ್ತನೆ ಆಗಿದೆ, ಅದು ಯಾವ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗಿದೆ ಅನ್ನೋದು ಸ್ಪಷ್ಟನೆ ಇಲ್ಲ. ಮತ್ತೆ ಆ ಸ್ಪಷ್ಟನೆಗೆ ಸಂಬಂಧಪಟ್ಟಂತೆ ಏನು 35 ವರ್ಷಗಳ ಹಿಂದಿನ ಒಂದು ಭೂ ಪರಿವರ್ತನೆಯ ಆದೇಶವನ್ನ ಪರಿಗಣಿಸಿಯೇ ಏನು ಬೂಡ ಒಂದು ಅನುಮೋದನೆ ಕೊಟ್ಟಿದೆ. ಮತ್ತೆ ಸರ್ಕಾರಕ್ಕೆ ಇದರಿಂದ ನಷ್ಟ ಕೂಡ ಆಗಿದೆ ಅನ್ನೋ ಒಂದು ಉತ್ತರವನ್ನ ಏನು ಶಾಸಕರಿಗೆ ಕೊಟ್ಟಿರ್ತಕ್ಕಂಥದ್ದು ನಗರಾಭಿವೃದ್ಧಿ ಸಚಿವರು. ಇದೇ ಒಂದು ಉತ್ತರವನ್ನ ಇಟ್ಕೊಂಡು ಏನು ಬಿಜೆಪಿ ಈಗ ಆರೋಪವನ್ನ ಮಾಡ್ತಾ ಇರತಕ್ಕಂಥದ್ದು, ಏನು ಲೇಔಟ್ ಅಕ್ರಮವಾಗಿ ನಿರ್ಮಾಣಗೊಂಡಿದೆ. ಮತ್ತೆ ಅಲ್ಲಿ ಸೈಟ್ಗಳು ಏನು ಕೋಟ್ಯಾಂತರ ರೂಪಾಯಿ ಮತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸೈಟ್ಗಳಿದೆ. ಹೀಗಾಗಿ ಏನು ಅಕ್ರಮವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಲೇಔಟ್ ಅನ್ನ ರದ್ದುಗೊಳಿಸಬೇಕು ಅನ್ನೋ ಒಂದು ಒತ್ತಾಯ ಈಗ ಈ ಒತ್ತಾಯ ದುರ್ಗಪ್ಪ ಇದೇ ಕೆಡಿಪಿ ಸಭೆಯಲ್ಲಿ ಮಾತ್ರ ಫಸ್ಟ್ ಟೈಮ್ ಬಂದಿದ್ದ, ಅಥವಾ ಈ ಮುಂಚೆಯಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಪಾಟೀಲ್ ಅವರೇ ಆಗಲಿ ಬಿಜೆಪಿ ಅವರೇ ಆಗಲಿ ಮಾತನಾಡಿದ್ರೆ? ಯಾಕೆಂದ್ರೆ 3 ವರ್ಷದಿಂದ ಏನು ಮಾತಾಡಿರಲಿಲ್ಲ, ಇವಾಗ ಯಾಕೆ ಮಾತನಾಡ್ತಿದ್ದಾರೆ ಅಂತ ರಾಜಶೇಖರ್ ಪಾಟೀಲ್ ಅವ್ರನ್ನ ನೀವೇ ಮಾತನಾಡಿಸಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ಅವರು. ಪೃಥ್ವಿರಾಜ್, ಈ ಹಿಂದೆಯೂ ಕೂಡ ಇಂಥ ಕೆಡಿಪಿ ಸಭೆಯಲ್ಲಿ ಸಿದ್ದು ಪಾಟೀಲ್ರು ಪ್ರಶ್ನೆ ಮಾಡಿದ್ರಂತೆ. ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರಂತೆ. ಆದ್ರೆ ಉತ್ತರ ತೃಪ್ತಿಕರವಾಗಿಲ್ಲ ಅಂತಂದು ಮತ್ತೆ ಏನು ಮೊನ್ನೆ ನಡೆದಿರ್ತಕ್ಕಂಥ ಕೆಡಿಪಿ ಸಭೆಯಲ್ಲಿ ಏನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ಏನು ಈ ಒಂದು ಲೇಔಟ್ನಲ್ಲಿ ಏನೋ ಅಕ್ರಮವಾಗಿ ಟ್ರಸ್ಟ್ಗೆ ಗುರುನಾನಕ್ ಜೀರಾ ಟ್ರಸ್ಟ್ಗೆ ಸೇರಿರ್ತಕ್ಕಂಥ ಲೇಔಟ್ನು ಅದನ್ನ ಟ್ರಸ್ಟ್ಗೆ ಬಳಸಬೇಕು, ಆದ್ರೆ ಇದನ್ನ ಏನು ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಿ ಲಾಭದಾಯಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಶಾಸಕರು ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಏನು ಲೇಔಟ್ನಲ್ಲಿ ಏನಿದೆ, ಏನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಪುತ್ರರಾಗಿರ್ತಕ್ಕಂಥ ಅಭಿಷೇಕ್ ಪಾಟೀಲ್ ಅವರು ಕೂಡ ಪಾಲುದಾರರಿದ್ದಾರೆ. ಅವರ ಅಗ್ರಿಮೆಂಟ್ ಆಗಿ, ಅವರ ಹೆಸರಿನಲ್ಲಿ ಅಗ್ರಿಮೆಂಟ್ ಆಗಿ ಏನು ನಾನಾ ಟ್ರಸ್ಟ್ಗೆ ಸೇರಿರ್ತಕ್ಕಂಥ ಜಾಗವನ್ನ ಅಭಿವೃದ್ಧಿಪಡಿಸಿ ಏನು ನಿವೇಶಗಳನ್ನ ನಿರ್ಮಿಸಿ ಮಾರಾಟ ಮಾಡಿ ಬಂದಿರತಕ್ಕಂಥ ಹಣದಲ್ಲಿ ಪಾಲು ಹಂಚಿಕೊಳ್ಳುತ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಏನು ಶಾಸಕರು ಮಾಡ್ತಾ ಇರ್ತಕ್ಕಂಥ. ಇದಕ್ಕೆ ಏನು ಜೀರಾ ಟ್ರಸ್ಟ್ ನ ಅಧ್ಯಕ್ಷರು ಕೂಡ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಏನು ಆ ಜಾಗ ಟ್ರಸ್ಟ್ಗೆ ಸೇರಿರ್ತಕ್ಕಂಥದ್ದು, ಮತ್ತೆ ಕಾನೂನುಬದ್ಧವಾಗಿ ನಮಗೆ ಸೇರಿರ್ತಕ್ಕಂಥದ್ದು, ಮತ್ತೆ ಬೈಲಾ ಪ್ರಕಾರನೇ ನಾವು ಏನು ಚರಾಸ್ತಿ ಆಗಿರ್ಬೋದು, ಮಾರಾಟ ಮಾಡೋದು, ಅಡಮಾನ ಗುತ್ತಿಗೆ ಮಾಡ್ತಾ ಇದ್ದೀವಿ, ಇದು ಎಲ್ಲ ಆರೋಪ ಸತ್ಯಕ್ಕೆ ದೂರವಾದದ್ದು ಅನ್ನೋ ಒಂದು ಸ್ಪಷ್ಟನೆಯನ್ನ ಏನು ಜೀರಾ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಬಲ್ಬೀರ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೆಲ್ಲ ಗಲಾಟೆ ಕಾರಣ ಆದ ನಂತರ ಅಲ್ಲಿ ಬರೀ ಆರೋಪ ಪ್ರತ್ಯಾರೋಪ ಅಂತಲ್ಲ, ಅಲ್ಲಿನ ಸಚಿವರಾಗ್ಲಿ ಅಥವಾ ಅಲ್ಲಿನ ಜಿಲ್ಲಾಧಿಕಾರಿಗಳಾಗ್ಲಿ ಅದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ನೋಡೋಣ ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದು.